ಓಕೆ, ಈಗ ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿರೋದು ಶ್ವೇತಾ ಮಾತ್ರ ಅರೆಸ್ಟ್ ಆಗಿರೋದು, ಕೆನತ್ ತಲೆಮರೆಸಿಕೊಂಡಿದ್ದಾನೆ ಇನ್ನೂ ಕೂಡ ಅಂತ. ಕೊಲೆ ಬಳಿಕ ಫ್ಲಾಟ್ಗೆ ಬರೋ ಸಿಸಿಟಿವಿ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ಅಗತ್ಯ ವಸ್ತುಗಳನ್ನ ತೆಗೆದುಕೊಂಡು ಆ ಫ್ಲಾಟ್ನಿಂದ ಎಸ್ಕೇಪ್ ಆಗಿದ್ರು ಶ್ವೇತಾ ಮತ್ತು ಕೆನತ್. ಫೋನ್ ಸ್ವಿಚ್ ಆಫ್ ಆಗಿದ್ದ ಲಾಸ್ಟ್ ಲೊಕೇಶನ್ ಟ್ರೇಸ್ ಮಾಡಿದ್ದಾರಂತೆ ಸದ್ಯಕ್ಕೆ ಪೊಲೀಸರು. ಈ ಫ್ಲಾಟ್ ಒಳಗಡೆ ಹೋದ ಪೊಲೀಸರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಕಾದಿತ್ತು. ಗುರುರಾಜ ಲೇಔಟ್ನ ಫ್ಲಾಟ್ನಲ್ಲಿ ಕೆಲ ವಸ್ತುಗಳನ್ನ ನೋಡಿ ಪೊಲೀಸರಿಗೆ ಶಾಕ್ ಆಗಿತ್ತು. ಫ್ಲಾಟ್ ನಲ್ಲಿ ಡ್ರಿಲ್ಲಿಂಗ್ ಮಷೀನ್, ಸುತ್ತಿಗೆ, ಒಂದು ಡ್ರಮ್ ಕೂಡ ಇತ್ತಂತೆ. ಯಾಕೆ ಇದನ್ನೆಲ್ಲ ತಂದಿದ್ರಿ ಅಂತ ಪೊಲೀಸರು ಪ್ರಶ್ನೆ ಮಾಡ್ತಾರೆ. ಕೊಲೆ ಬಳಿಕ ಆ ಫ್ಲಾಟ್ಗೆ ಸೂಟ್ಕೇಸ್ ನಲ್ಲಿ ಶವ ತರೋ ಪ್ಲಾನ್ ಆಗಿತ್ತ, ಬಳಿಕ ಇಲ್ಲಿಂದ ಡ್ರಮ್ ಮೂಲಕ ಶವ ಸಾಗಿಸೋ ಪ್ಲಾನ್ ಆಗಿತ್ತ ಹಂತಕ ಜೋಡಿಯಿಂದ. ಡ್ರಿಲ್ಲಿಂಗ್ ಮಷೀನ್, ಸುತ್ತಿಗೆ ಹಾಗೂ ಡ್ರಮ್ ಯಾಕಿತ್ತು ಅಂತ ಶ್ವೇತಾ ಅವರನ್ನ ನಿರಂತರವಾಗಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮತ್ತೊಂದು ಕಡೆ ಪರಾರಿಯಾಗಿರೋ ಕೆನತ್ಗಾಗಿ ಪೊಲೀಸರ ಶೋಧ ಕಾರ್ಯ ಈ ಕ್ಷಣಕ್ಕೂ ಮುಂದುವರಿತಾ ಇದೆ. ಪ್ಲಾನ್ ಫೇಲ್ ಆದ್ರೂ ಕೂಡ ಇಬ್ಬರು ಜೋಡಿಗಳು ಮೂವರನ್ನ ಹತ್ಯೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದು, ಜೊತೆಗೆ ಈ ಸುತ್ತಿಗೆ, ಡ್ರಮ್ ಇದೆಲ್ಲವನ್ನ ಯಾಕೆ ತಂದಿಟ್ಕೊಂಡಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಶ್ವೇತಾಳನ್ನ ವಿಚಾರಣೆಗೆ ಒಳಪಡಿಸಿದ್ದಾರಂತೆ. ಮತ್ತೊಂದು ಕಡೆ ಕೆನತ್ ಕೂಡ ಅರೆಸ್ಟ್ ಆದ್ರೆ ಮಾತ್ರ ಈ ಕೊಲೆಯ ಸತ್ಯ ರಿವೀಲ್ ಆಗೋದಕ್ಕೆ ಸಾಧ್ಯ. ಬಟ್ ಸದ್ಯಕ್ಕೆ ಶ್ವೇತಾ ಅರೆಸ್ಟ್ ಆಗಿದ್ದು, ಆಕೆಯನ್ನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದ ಹೊತ್ತಲ್ಲಿ ಕೊಲೆಗೆ ಸ್ಕೆಚ್ ಯಾವ ರೂಪುಗೊಂಡಿತ್ತು, ಯಾವ ರೀತಿ ಮೂವರ ಹತ್ಯೆಗೆ ಪ್ಲಾನ್ ಆಗಿತ್ತ, ಒಬ್ಬರ ಹತ್ಯೆಗ ಅನ್ನೋದ್ರ ಬಗ್ಗೆ, ಒಬ್ಬರ ಹತ್ಯೆಗೆ ಪ್ಲಾನ್ ಆಗಿತ್ತು ಬಟ್ ಬೈ ಮಿಸ್ ಆಗಿ ಮೂವರನ್ನ ಕೂಡ ನಾವು ಕೊಂದು ಬಿಟ್ವಿ ಅಂತ ಆಕೆಯೇ ತಪ್ಪೊಪ್ಪಿಕೊಂಡಿದ್ದಾಳೆ ಪೊಲೀಸರ ಮುಂದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಚೀಫ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಸದ್ಯಕ್ಕೆ ಮೂವರ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿದೆ. ಕಾರಣ ಶ್ವೇತಾ ಬಂಧನ ಆದ ಬಳಿಕ ಹೆಂಗ್ ನಡೀತಾ ಇದೆ ವಿಚಾರಣೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ಏನು ಅಂತ? ಶ್ರುತಿ, 4 ದಿನಗಳ ಹಿಂದೆ ಕೇರ್ಪುರಂ ಪೊಲೀಸ್ ಠಾಣೆ ವ್ಯಾಪ್ತಿಯ ಸೀಗೇಳಿಯಲ್ಲಿ ನಡೆದಿದ್ದಂಥ ತ್ರಿಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ, ಅದರಲ್ಲೂ ಮೃತಪಟ್ಟಂಥವರ ಮಗಳಾಗಿದ್ದಂಥ ಅಂತಕಿ ಶ್ವೇತರನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು. ಆಕೆಯನ್ನು ಪಾಂಡಿಚೇರಿಯಿಂದ ಬೆಂಗಳೂರಿನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಂಥ ತನಿಖಾ ತಂಡ ವಿಚಾರಣೆಗೊಳಪಡಿಸಿದಂಥ ಸಂದರ್ಭದಲ್ಲಿ ಆಕೆ ಕೊಟ್ಟಂಥ ಹೇಳಿಕೆ ಜೊತೆಗೆ ಅದಕ್ಕೆ ಪರ್ಯಾಯವಾಗಿ ಕಲೆಕ್ಟ್ ಮಾಡಿದಂಥ ಕೆಲವೊಂದು ಸಾಕ್ಷಿಗಳು ಇಡೀ ಪ್ರಕರಣದಲ್ಲಿ ಆರೋಪಿಗಳು ಮಾಡಿದಂಥ ಪ್ಲ್ಯಾನ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಆತಂಕ ಮೂಡಿಸುತ್ತೆ, ಶಾಕ್ ಸಹ ಎದುರಾಗಿದೆ. ಇಲ್ಲಿ ಏನು ಭಾನುವಾರ ಸಂಜೆ ಬ್ಯಾಂಕಿಂದ ಬಂದಂಥ ನೋಟಿಸನ್ನು ಕೈಯಲ್ಲಿಟ್ಕೊಂಡು ಮುತ್ತುಲಕ್ಷ್ಮಿ ಮತ್ತು ಅವರ ಕಿರಿಮಗಳು ಸುಪ್ರಿಯಾ, ಶ್ವೇತಾ ಮತ್ತು ಕೆನತ್ ವಾಸವಾಗಿದ್ದಂಥ ಸೀಗೇಳಿ ಅಪಾರ್ಟ್ಮೆಂಟ್ಗೆ ಬಂದಿರ್ತಾರೆ. ಅಲ್ಲಿ ಈ ಒಂದು ಮುತ್ತುಲಕ್ಷ್ಮಿನ ಕೊಲೆ ಮಾಡಿದ್ರೆ ಬ್ಯಾಂಕ್ ಸಾಲ, ಅದರಿಂದ ಆಗ್ತಕ್ಕಂಥ ಟಾರ್ಚರಿಂದ ತಪ್ಪಿಸ್ಕೊಳ್ಬೋದು ಅನ್ನೋ ಒಂದು ಪ್ಲ್ಯಾನನ್ನು ಮಾಡಿದಂಥ ಇಬ್ಬರು ಆಕೆಯನ್ನು ಕೊಲೆ ಮಾಡುವಂಥ ಪ್ಲ್ಯಾನನ್ನು ಮಾಡಿರ್ತಾರೆ. ಈ ಕೊಲೆ ಮಾಡೋದಕ್ಕೆ ಏನು ಮುತ್ತುಲಕ್ಷ್ಮಿ ಮತ್ತು ಆಕೆಯ ಕಿರಿಮಗಳು ಸುಪ್ರಿಯ ಸಹ ಜೊತೆಲಿದ್ದರು. ಏನಾದರೂ ಮಾಡಿ ಸುಪ್ರಿಯನ್ನ ಹೊರಗಡೆ ಕಳಿಸಬೇಕು ಅಂತಕ್ಕಂಥ ಒಂದು ಪ್ಲ್ಯಾನನ್ನು ಮಾಡಿದಂಥವರು ತಾಯಿಯನ್ನು ಮನವೊಲಿಸಿ ಮುತ್ತುಲಕ್ಷ್ಮಿಯನ್ನು ಆ ರಾತ್ರಿ ಅಲ್ಲಿಯೇ ಉಳಿದುಕೊಳ್ಳುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರೆ. ಅದೇ ರೀತಿಯಾಗಿ ಮುತ್ತುಲಕ್ಷ್ಮಿ ಸೀಗೇಳಿರ್ತಕ್ಕಂಥ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ನಲ್ಲಿ ಏನು ಶ್ವೇತಾ ಅವರ ಫ್ಲಾಟ್ ಇತ್ತು ಅದರಲ್ಲಿ ಉಳಿದುಕೊಳ್ತಾರೆ. ಆದರೆ ಅವತ್ತು ರಾತ್ರಿ ಯಾವುದೇ ರೀತಿಯಾಗಿ ಮುತ್ತುಲಕ್ಷ್ಮಿ ಮೇಲೆ ಹಲ್ಲೆ ಮಾಡೋದಿರ್ಬೋದು, ಕೊಲೆ ಮಾಡೋದಿಲ್ಲ. ಬಳಿಕ ಸೋಮವಾರ ಮಧ್ಯಾಹ್ನ 2:30 ಸುಮಾರಿಗೆ ಆಕೆಯ ಮೇಲೆ ಮಾರಕಾಸ್ತ್ರಗಳಿಂದ ಅಂದರೆ ಚಾಕು ಮತ್ತು ಮಚ್ಚಿನಿಂದ ಹಲ್ಲೆ ಮಾಡಿ ಆಕೆಯನ್ನು ಕೊಲೆ ಮಾಡಲಾಗುತ್ತೆ. ಅವರ ಉದ್ದೇಶ ಇದ್ದಿದ್ದು ಇಷ್ಟೇ, ಆಕೆಯನ್ನು ಕೊಲೆ ಮಾಡಿ ಬಾಡಿಯನ್ನು ಡಿಸ್ಪೋಸ್ ಮಾಡಿ ಆಕೆ ಮಿಸ್ಸಿಂಗ್ ಆಗಿದ್ದಾಳೆ, ಮನೆಯಿಂದ ಹೊರಗಡೆ ಹೋದವಳು ಬಂದಿಲ್ಲ ಅನ್ನೋ ಒಂದು ಕಥೆಯನ್ನು ಸೃಷ್ಟಿ ಮಾಡೋದು ಇವರಿಬ್ಬರ ಉದ್ದೇಶ ಆಗಿರುತ್ತೆ. ಹಾಗಾಗಿ ಮುತ್ತುಲಕ್ಷ್ಮಿನ ಕೊಲೆ ಮಾಡಿ ಬಾಡಿಯನ್ನು ಪೀಸಾಗಿ ಕಟ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡುವಂಥ ಪ್ಲ್ಯಾನು ಈ ಶ್ವೇತಾ ಮತ್ತು ಕೆನತ್ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇವರು ತುಂಬ ದಿನಗಳಿಂದ ಪ್ಲ್ಯಾನ್ ಮಾಡಿದ್ರು ಅಂತಕ್ಕಂಥದ್ದು. ಇವರಿಬ್ಬರು ವಾಸವಾಗಿದ್ದ ಮತ್ತೊಂದು ಅಪಾರ್ಟ್ಮೆಂಟ್ನ ಒಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಂಥ ಕೆಲವೊಂದು ವಸ್ತುಗಳು ಅವರು ಮಾಡಿದಂಥ ಪ್ಲ್ಯಾನ್ ಏನಿತ್ತು ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ಗೋಚರಿಸುವಂಥದ್ದಾಗಿತ್ತು. ಅಲ್ಲಿ ಒಂದು ಡ್ರಮ್ ಇತ್ತು, ಒಂದು ಕಟಿಂಗ್ ಮಿಷಿನ್ ಇತ್ತು, ಜೊತೆಗೆ ಏನು ಬಾಡಿಯನ್ನು ಡಿಸ್ಪೋಸ್ ಮಾಡೋದಕ್ಕೆ ಬೇಕಾದಂಥ ಕೆಲವೊಂದು ಸಲಕರಣೆಗಳನ್ನು ಇವರಿಬ್ಬರು ಸಹ ದೊಡ್ಡ ನೆಕ್ಕುಂದಿ ಅಂತ, ಅಂದರೆ ಮಾರುತಳ್ಳಿ HL ನಡುವೆ ಬರ್ತಕ್ಕಂಥ ದೊಡ್ಡ ನೆಕ್ಕುಂದಿ ಅಂತಿದೆ, ಅಲ್ಲಿ ಶ್ರೀಧರ್ ರೆಡ್ಡಿ ಅಂತಕ್ಕಂಥ ಒಬ್ಬ BJP ಮುಖಂಡವರಿಗೆ ಸೇರಿದಂಥ ಒಂದು ಅಪಾರ್ಟ್ಮೆಂಟು. ಅಲ್ಲಿ ತಿಂಗಳಿಗೆ 15,000 ರೂಪಾಯಿ ಹಣವನ್ನು ಬಾಡಿಗೆ ಪಾವತಿ ಮಾಡಿ ಅಲ್ಲಿ ವಾಸವಾಗಿದ್ದರು. ಅಲ್ಲಿಂದ 2 ತಿಂಗಳ ಹಿಂದೆ ಅಷ್ಟೇ ಈ ಸೀಗೇಳಿಯ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ಗೆ ಇವರು ಶಿಫ್ಟ್ ಆಗಿರ್ತಾರೆ.
ಮತ್ತೊಂದು ಕಡೆ ಈಗ ಏನು ಮುತ್ತುಲಕ್ಷ್ಮಿಯನ್ನ ಮಧ್ಯಾಹ್ನ ಅಂದರೆ ಸೋಮವಾರ ಮಧ್ಯಾಹ್ನ 2:30 ಸುಮಾರಿಗೆ ಕೊಲೆ ಮಾಡ್ತಾರೆ. ಕೊಲೆ ಮಾಡಿ ಆ ಬಾಡಿಯನ್ನು ಬಾತ್ರೂಮಲ್ಲಿ ಹಾಕಿ ಅಂದರೆ ಆಕೆ ದೇಹವನ್ನು ಕಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೊರ ಬರ್ತಕ್ಕಂಥ ರಕ್ತವನ್ನು ವಾಶ್ ಮಾಡೋದಕ್ಕೂ ಸಹ ಸರಿಯಾದ ಸ್ಥಳ ಅನ್ನೋ ರೀತಿಯಾಗಿ ಇವರು ಬಾಡಿಯನ್ನು ಬಾತ್ರೂಮಲ್ಲಿ ಹಾಕಿರ್ತಾರೆ. ಆದರೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಸುಪ್ರಿಯಾ ಅವರ ತಾಯಿಗೆ ಫೋನ್ ಮಾಡ್ತಾರೆ. ಆದರೆ ಮುತ್ತುಲಕ್ಷ್ಮಿ ಫೋನ್ ರಿಸೀವ್ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸ ಮುಗಿಸಿ ಸಂಜೆ ಅವರ ತಂದೆಯೊಂದಿಗೆ ಸುಪ್ರಿಯಾ ಮತ್ತು ಸೋಮಸುಂದರ್ ಇಬ್ಬರೂ ಸಹ ಸೀಗೆಲ್ಲಿರ್ತಕ್ಕಂಥ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ಗೆ ಬರ್ತಾರೆ. ಅಷ್ಟರಲ್ಲಾಗಲೇ ಇವರು ಬಾಡಿಯನ್ನು ಕಟ್ ಮಾಡಬೇಕು ಅಥವಾ ಡಿಸ್ಪೋಸ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿ ಇರ್ತಾರೆ. ಆದರೆ ಸಡನ್ನಾಗಿ ತಂಗಿ ಮನೆಗೆ ಎಂಟರ್ ಆಗಿದ್ದ ತಕ್ಷಣ ತಾವು ಮಾಡಿದಂಥ ಒಂದು ಕೊಲೆ ಏನಿತ್ತು ಆ ಕೊಲೆ ಆಕೆಯ ಕಣ್ಣಿಗೆ ಬೀಳುತ್ತೆ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದು ಅವ್ರಿಗೆ ಮನದಟ್ಟಾಗುತ್ತೆ. ಕೂಡಲೇ ಈಕೆ ಅದನ್ನು ನೋಡ್ಬಿಟ್ಟಿದ್ದಾಳೆ. ಇನ್ನು ಹೊರಗಡೆ ಹೋಗಿ ಹೇಳೋದಕ್ಕಿಂತ ಮುಂಚಿತವಾಗಿ ಸುಪ್ರಿಯನ್ನು ಸಾಯಿಸಬೇಕು ಅನ್ನೋ ಒಂದು ಪ್ಲ್ಯಾನ್ ಮಾಡಿ ಇವರು ಸುಪ್ರಿಯಗೆ ಹಿಂದೆಯಿಂದ ಹರಿತವಾದಂಥ ಚಾಕುವಿಂದ ಸ್ಟ್ಯಾಪ್ ಮಾಡಿ ಆಕೆಯನ್ನು ಸಹ ಕೊಲೆ ಮಾಡುವಂಥ ಕೆಲಸವನ್ನು ಸಹ ಮಾಡ್ತಾರೆ. ನಂತರ ಆ ಮಗಳು ಚೀರಾಟ ಕೇಳಿ ಮನೆಗೆ ಎಂಟ್ರಿ ಆಗ್ತಕ್ಕಂಥದ್ದು ಅವರ ತಂದೆ ಸೋಮಸುಂದರ್ ಅವರ ಮೇಲೆ ಸಹ ಮಚ್ಚಿನಿಂದ ಅಟ್ಯಾಕ್ ಮಾಡ್ತಾರೆ. ಆದರೆ ಆತ ಮನೆ ಒಳಗಡೆ ಎಂಟ್ರಿ ಆಗದೆ ಹೊರಗಡೆ ಬಂದು ಸೆಕ್ಯೂರಿಟಿ ಪಾಯಿಂಟ್ ಹತ್ರ ನಡೆದಂಥ ಒಂದು ವಿಚಾರವನ್ನು ರಕ್ತ ಸುರಿತಾ ಇದ್ರು ಸಹ ಅಲ್ಲಿ ಹೇಳುವಂಥ ಪ್ರಯತ್ನವನ್ನು ಸಹ ಮಾಡ್ತಾನೆ. ಅಷ್ಟೊತ್ತಾಗಲೇ ಇವರು ಇನ್ನು ಕೆಳಗಡೆ ಬಂದರೆ ಸಿಕ್ಕಾಕೋತೀವಿ ಅನ್ನೋ ನಿಟ್ಟಿನಲ್ಲಿ ಆ ಅಪಾರ್ಟ್ಮೆಂಟಿಂದ ಬೇರೆ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ತಕ್ಕಂಥದ್ದು. 2:30ಗೆ ಎಸ್ಕೇಪ್ ಆಗಿದಂಥವರು ನೇರವಾಗಿ ಬರ್ತಕ್ಕಂಥದ್ದು ದೊಡ್ಡ ನೆಕ್ಕುಂದಿ ಅಂತ HL ಬಳಿ ಇರ್ತಕ್ಕಂಥ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಬರ್ತಾರೆ. ಅಲ್ಲಿ ಅವರಿಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನು ತುಂಬುವ ಒಂದು ಸೂಟ್ ಕೇಸಲ್ಲಿ ತುಂಬ್ಕೊತಾರೆ. ನೇರವಾಗಿ ಅಲ್ಲಿಂದ ಬೈಕ್ನಲ್ಲಿ ತಿರುವಣ್ಣಾಮಲೈ ಮಾರ್ಗವಾಗಿ ಪಾಂಡಿಚೇರಿಯತ್ತ ಇವರು ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದು. ಈಗ ವಿಚಾರಣೆ ಸಂದರ್ಭದಲ್ಲಿ ಅವರ ಪ್ಲ್ಯಾನ್ ಇದ್ದಿದ್ದು ಕೇವಲ ಮುತ್ತುಲಕ್ಷ್ಮಿಯನ್ನು ಮಾತ್ರ ಕೊಲೆ ಮಾಡಬೇಕು. ಅದು ಬ್ಯಾಂಕ್ ಸಾಲದಿಂದ ಮುಕ್ತಿ ಪಡೆಯೋದಕ್ಕೆ ಆಕೆಯನ್ನು ಕೊಲೆ ಮಾಡಿದ್ರೆ ಬ್ಯಾಂಕ್ ಅವರು ಯಾವುದೇ ರೀತಿಯಾದಂಥ ನೋಟಿಸನ್ನು ಸಹ ಕಳಿಸೋದಿಲ್ಲ. ಆ ನೋಟಿಸ್ ಬಂದಂಥ ಸಂದರ್ಭದಲ್ಲಿ ಮೊದಲಿಗೆ ಏನು ತಾಯಿ ಮತ್ತು ತಂಗಿ ತಂದೆ ಎಲ್ಲರೂ ಸಹ ಫೋನ್ ಮಾಡಿ ಕಿರುಕುಳವನ್ನು ಕೊಡ್ತಾ ಇದ್ರು. ಅದರಿಂದ ನಾವು ತಪ್ಪಿಸ್ಕೊಳ್ಬೋದು ಅನ್ನೋದು ಇವರ ಇಬ್ಬರ ಉದ್ದೇಶ ಆಗಿರುತ್ತೆ. ಹಾಗಾಗಿ ಅವರು ಪಕ್ಕಾ ಪ್ಲ್ಯಾನ್ ಮಾಡಿದ್ದು ಮುತ್ತುಲಕ್ಷ್ಮಿಯ ಕೊಲೆಗೆ. ಆದರೆ ಒಂದು ಕೊಲೆ ಮಾಡಿ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ 3 ಕೊಲೆಯನ್ನು ಮಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಈಗ ತಾವು ಮಾಡಿರ್ತಕ್ಕಂಥ ತಪ್ಪನ್ನು ಪೊಲೀಸರ ಮುಂದೆ ಒಪ್ಕೊಳ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ಕೆಲವೊಂದು ಸಾಕ್ಷಿಗಳನ್ನು ಸಹ ಈಗ ವಿಶೇಷವಾಗಿ ರಚನೆಯಾಗಿರ್ತಕ್ಕಂಥ 4 ಪೊಲೀಸ್ ತನಿಖಾ ತಂಡಗಳು ಒಂದು ಕಡೆ ಆರೋಪಿಗಳ ಹೇಳಿಕೆಯನ್ನು, ಮತ್ತೊಂದು ಕಡೆ ಇನ್ನೂ ಸಹ ಆ ಮೃತಪಟ್ಟಂಥ ಶವಗಳ ಮರಣೋತ್ತರ ಪರೀಕ್ಷೆ ಆಗಿಲ್ಲ. ಯಾಕೆಂತಂದರೆ ಮರಣೋತ್ತರ ಪರೀಕ್ಷೆ ನಡೆಸಿದಂಥ ಬಳಿಕ ಬಾಡಿಗಳನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಬೇಕು. ಆದರೆ ಇಲ್ಲಿವರೆಗೂ ಅವರ ಕುಟುಂಬಸ್ಥರು ಅವರ ಸಂಬಂಧಿಕರು ಯಾರೂ ಸಹ ಬಂದಿಲ್ಲ. ಹೀಗಾಗಿ ಅವರ ಮೃತದೇಹಗಳು ಈಸ್ಟ್ ಪಾಯಿಂಟ್ ಕಾಲೇಜಿನ ಒಂದು ಶವಾಗಾರದಲ್ಲೇ ಇರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅವರ ಹತ್ತಿರ ಸಂಬಂಧಿಗಳು ಯಾರಾದರೂ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಸಹ ಕಲೆ ಆಗ್ತಾ ಇದೆ. ಪೊಲೀಸರ ತನಿಖೆ ಸಂದರ್ಭದಲ್ಲಿ ಇನ್ನೂ ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬರುತ್ತೆ ಅನ್ನೋದನ್ನ ಕಾದು ನೋಡೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮುಂದಿನ